ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಜೊತೆ ನಾವು. ಇವತ್ತಿನ ರೆಸಿಪಿ ಸ್ಪೆಷಲ್ ಫ್ರೈಡ್ ರೈಸ್ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ಸಿಂಪಲ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಿದ್ರೆ ನಮ್ಮ ಇವತ್ತಿನ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ ವೆಜಿಟೇಬಲ್ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಿರೋದ್ರಿಂದ ನಾನಿಲ್ಲಿ ತರಕಾರಿಗಳಾಗಿ ನಾನು ಕ್ಯಾರೆಟ್, ಬೀನ್ಸ್, ಹಾಗೆ ಸ್ವೀಟ್ ಕಾರ್ನ್, ಹಾಗೆ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಮ್ಮ ಬೀನ್ಸ್ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟನ್ನು ಉದ್ದುದ್ದ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಸ್ವೀಟ್ ಕಾರ್ನ್ ತುಂಬ ಫ್ರೆಶ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದನ್ನು ನೀವು ಇದರಲ್ಲಿ ಜಾಸ್ತಿ ಸೇರಿಸೋದ್ರಿಂದ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಸು, ಡಾರ್ಕ್ ಸೋಯಾ ಸಾಸ್ನ 1 ಸ್ಪೂನ್, ಹಾಗೆ ಟೊಮೆಟೊ ಕೆಚಪ್ನ 1 ಸ್ಪೂನು ಅದನ್ನು ರೆಡಿ ಮಾಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನಾನಿಲ್ಲಿ ಪೆಪ್ಪರ್ ಮತ್ತು ಜೀರಾ ಪೌಡರ್ ಮನೆಯಲ್ಲೇ ಮಾಡಿಟ್ಟಿರೋದು 1 ಸ್ಪೂನು, ಹಾಗೆ ಬಟರ್ 1 ಕ್ಯೂಬ್, ಹಾಗೆ ಚಿಲ್ಲಿ ಪೇಸ್ಟ್ 1 ಸ್ಪೂನ್, ಕೋರಿಯಾಂಡರ್, ಹಾಗೆ ಆನಿಯನ್ ಮತ್ತು ರೈಸ್ನ ನಾನು ಆಗಲೇ ರೆಡಿ ಮಾಡಿ, ಇದು ತಣ್ಣಗಾಗಿದೆ, ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಬಾಣಲಿಲಿ ಬಟರ್ನ ಹಾಕಿ ಸ್ವಲ್ಪ ಮೆಲ್ಟ್ ಆಗೋ ತನಕ ಬಿಡಬೇಕು. ಇಲ್ಲಿ ಬಟರ್ನ ಇಷ್ಟಪಡೋವಂಥವ್ರು ಇನ್ನೂ 1 ಕ್ಯೂಬ್ನ ಆ್ಯಡ್ ಮಾಡ್ಕೋಬೋದು. ನಾವು ಇಲ್ಲಿ ನಾವು ಫ್ರೈಡ್ ರೈಸ್ ಮಾಡ್ತಿರೋದ್ರಿಂದ, ಅದು ಹೋಟೆಲ್ ಸ್ಟೈಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕಾಗುತ್ತೆ. ನಾವಿಲ್ಲಿ ಆಯಿಲ್ನ ನಾವು ಸ್ಕಿಪ್ ಮಾಡಿರೋದ್ರಿಂದ ಬಟರು ತುಂಬ ಒಳ್ಳೆಯದು ಮಕ್ಕಳು ಕೊಡೋದ್ರಿಂದ. ಹಾಗೆ ಇನ್ನೂ 1 ಕ್ಯೂಬ್ನ ಆ್ಯಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾನಿಲ್ಲಿ ಇವಾಗ ಸ್ವೀಟ್ ಕಾರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟ್ ಮತ್ತು ಬೀನ್ಸ್ ಇದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಬಟರಲ್ಲಿ ಫ್ರೈ ಮಾಡ್ತೀನಿ. ಇನ್ನೊಂದು ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ನಾವಿಲ್ಲಿ ಲೋ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಈ ವೆಜಿಟೇಬಲ್ಸ್ನ ಫ್ರೈ ಮಾಡಬಾರ್ದು. ಯಾಕಂದರೆ ಇದು ಇದು ಬಟರಲ್ಲಿ ಹಾಕಿರ್ತೀವಲ್ವ, ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರಿನಂಶ ಬಿಡಬಾರ್ದು. ಈ ವೆಜಿಟೇಬಲ್ಸ್ ಎಲ್ಲ ಕ್ರಂಚಿಯಾಗಿರಬೇಕು, ಬಟರಲ್ಲಿ ಫ್ರೈ ಆಗಿ ತುಂಬ ಕ್ರಂಚಿಯಾಗಿರಬೇಕು, ಹಾಗೆ ಆಫ್ ಬಾಯ್ಲ್ ಇರಬೇಕು. ನಾವು 50% ಅಷ್ಟೇ ಇದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ. ತುಂಬ ಬೇಯಿಸ್ಬಿಟ್ರೆ ಇದು ಫ್ರೈಡ್ ರೈಸ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಹಾಗೆ ನಾನಿಲ್ಲಿ ಆನಿಯನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್ನು ಅಷ್ಟೇ, ನಾವಿಲ್ಲಿ ಕಲರ್ ಚೇಂಜ್ ಆಗಬೇಕು ಏನಿಲ್ಲ. ಇವಾಗ ನಾನು ಆನಿಯನ್ ಹಾಕಿದೆ, ಹಾಗೆ ಕೋರಿಯಾಂಡರ್ ಲೀಫ್ನ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇದನ್ನು ಇವಾಗ ಬಟರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ ಅಂದರೆ ನಾವು ಫ್ರೈಡ್ ರೈಸ್ನ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿನ್ನೋವಂಥ ಫುಡ್ ಮೇಯ್ನ್. ಚಪಾತಿ, ಪೂರಿ, ಫ್ರೈಡ್ ರೈಸ್ ಅಂದರೆ ಮಕ್ಕಳಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಇರುತ್ತೆ. ನಾನಿಲ್ಲಿ ಸಾಲ್ಟನ್ನ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ರೈಸ್ನ ಮಿಶ್ರಣ ಮಾಡ್ತೀವಲ್ಲ, ಮಿಕ್ಸ್ ಮಾಡಿದಾಗ ಮತ್ತೆ ಟೇಸ್ಟ್ ನೋಡಿ ಮತ್ತೆ ನಾವು ಬೇಕು ಅಂದರೆ ಹಾಕ್ಕೋಬೋದು. ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಇವಾಗ ತರಕಾರಿಗೆ ಹೊಂದ್ಕೊಳ್ಳಿ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ನಾನಿಲ್ಲಿ ಚಿಲ್ಲಿ ಪೇಸ್ಟ್ನ ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಮಕ್ಳಿಗೆ ಕೊಡೋದ್ರಿಂದ ತುಂಬ ಖಾರ ಇರಬಾರ್ದು. ಫ್ರೈಡ್ ರೈಸ್ ಆ್ಯಕ್ಚುಲಿ ಸ್ವಲ್ಪ ಮೈಲ್ಡಾಗೇ ಇರುತ್ತೆ ಹೋಟೆಲ್ಗಳಲ್ಲೂ, ಅದಕ್ಕೇ ಸ್ವಲ್ಪ ನಾನು ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಪೆಪ್ಪರ್ ಪೌಡ್ರನ್ನೂ ಇವಾಗ ಆ್ಯಡ್ ಮಾಡ್ತೀವಿ, ಅದಕ್ಕೋಸ್ಕರ ನಾನಿವಾಗ ಪನ್ನೀರ್ನ ಹಾಕ್ತಾಯಿದ್ದೀನಿ. ಲುಕ್ ವೈಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಕ್ಕಳಿಗೆ ಹೊಟ್ಟೆ ತುಂಬೋದಲ್ಲ, ಫಸ್ಟು ಅವರಿಗೆ ಅಟ್ರ್ಯಾಕ್ಟ್ ಆಗಬೇಕಲ್ವ ಫ್ರೆಂಡ್ಸ್. ಫಸ್ಟು ನೋಡುವಾಗ ಅವರಿಗೆ ಇಷ್ಟ ಆಗಬೇಕು, ಕಣ್ಣಿಗೆ ಇಷ್ಟ ಆಗಬೇಕು, ಆಮೇಲೆ ಮನಸ್ಸಿಗೆ ಇಷ್ಟ ಆಗಬೇಕು, ನಾಲ್ಗೆಗೆ ಇಷ್ಟ ಆಗಬೇಕು, ಇದೆಲ್ಲ ಇರುತ್ತಲ್ವ. ಇಲ್ಲಿ ನೋಡಿ, ವೈಟ್, ಗ್ರೀನ್, ಆರೆಂಜ್, ಯೆಲ್ಲೋ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ನಮ್ಮ ಒಂದು ಊಟದಲ್ಲಿ ಮೀಲ್ಸಲ್ಲಿ ಈ ಥರ ಕಲರ್ಫುಲ್ಲಾಗಿರೋ ಯಾವುದಾದ್ರು ಒಂದು ಡಿಶ್ ಇದ್ದರೆ ತುಂಬ ಇಷ್ಟ ಆಗುತ್ತೆ, ನಮಗಾದರೂ ಅಷ್ಟೇ, ಮಕ್ಕಳಿಗಾದರೂ ಅಷ್ಟೇ. ನಾನಿಲ್ಲಿ ಪನ್ನೀರ್ನ ಹಾಕಿ ಸ್ವಲ್ಪ ಬಟರಲ್ಲಿ ಫ್ರೈ ಮಾಡಿದ್ದೀನಿ. ಇವಾಗ ನಾನಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ 1 ಸ್ಪೂನು ನಾನು ಹಾಕ್ತಾ ಇರೋವಂಥದ್ದು. ಯಾಕಂದರೆ ಮಕ್ಕಳಿಗೆ ಹೊರಗಡೆ ಟೇಸ್ಟ್ ತಿಂದಿರ್ತಾರೆ, ಮನೆಯಲ್ಲಿ ಬರೀ ಇಷ್ಟೇ ಮಾಡಿಕೊಟ್ಬಿಟ್ರೆ ಸ್ವಲ್ಪ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮಕ್ಕಳಿಗೆ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. 1 ಸ್ಪೂನು ಔಟ್ಸೈಡ್ ಕೊಡೋ ಬದಲು ನಾವಿಲ್ಲಿ ಮನೆಯಲ್ಲೇ ಮಾಡಿಕೊಡೋದು ತುಂಬ ಹೆಲ್ದಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಪೆಪ್ಪರ್ ಮತ್ತು ಜೀರಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಕೋರಿಯಾಂಡರ್ ಲೀಫ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಕಡಿಮೆಯಲ್ಲಿ ಇಡಲೇಬಾರ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಇದು ರೆಡಿಯಾಗಿದೆ. ನಾವಿಲ್ಲಿ ಬೇಕಿದ್ರೆ ನೀವು ವಿನೆಗರ್ನೂ ಹಾಕೋಬೋದು. ನಾನು ವಿನೆಗರ್ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲಿ ಟೊಮೆಟೊ ಸಾಸು ಮತ್ತು ಸೋಯಾ ಸಾಸು ಅಷ್ಟೇ, ಸ್ವಲ್ಪನೇ ಹಾಕ್ತಿರೋದು. ಲಾಸ್ಟಾಗಿ ನಾವು 1/2 ಸ್ಪೂನು ಶುಗರ್ನ ಆ್ಯಡ್ ಮಾಡಬೇಕು. ಹಾಗೆ ಮಾಡಿರೋ ಅಂತಹ ರೈಸನ್ನು ಇದರಲ್ಲಿ ಹಾಕಿ ಮಿಕ್ಸ್ ಕೊಟ್ಟರೆ ನಮ್ಮ ಫ್ರೈಡ್ ರೈಸ್, ಹೋಟೆಲ್ ಸ್ಟೈಲ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ.
ಮಕ್ಕಳಿಗೆ ಈ ರೀತಿ ಒಂದು ಸಲ ಮಾಡಿ ನೀವು ಕೊಟ್ಟು ನೋಡಿ, ಬಾಕ್ಸ್ ಫುಲ್ ಖಾಲಿ ಆಗುತ್ತೆ. ಈ ರೀತಿ ನೀವು ಡಿಶ್ನ ಪ್ರಿಪೇರ್ ಮಾಡುವಾಗ ಮಕ್ಕಳನ್ನ ಜೊತೆಯಲ್ಲಿ ನಿಲ್ಲಿಸ್ಕೊಳ್ಳಿ. ಅವ್ರಿಗೂ ಸ್ವಲ್ಪ ಕೆಲಸ ಕೊಡಿ, ಫ್ರೈ ಮಾಡೋದಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಅಂತ ಮಾಡಿಸ್ಕೊಳ್ಳಿ. ಆವಾಗ ಅವರು ನಾವೇ ಮಾಡಿರೋ ಅಂಥದ್ದು ಅಂದ್ಬಿಟ್ಟು ಸ್ವಲ್ಪನೂ ಬಿಡ್ದೇ ಎಲ್ಲ ಖಾಲಿ ಮಾಡ್ಕೊಂಬರ್ತಾರೆ. ಇವಾಗ ಟೊಮೆಟೊ ಸಾಸ್ನ ಮಕ್ಕಳು ಇಷ್ಟಪಡೋದ್ರಿಂದ ಒಂದೇ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಜೊತೆ ಮಕ್ಕಳಿಗೆ ಕೊಟ್ಟು ನೋಡಿ, ಹೆಲ್ತ್ ಚೆನ್ನಾಗಿರುತ್ತೆ, ಹಾಗೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ನೀವು ಯಾವ ರೀತಿ ಈ ಥರ ಡಿಶ್ ಮಾಡ್ತೀರಾ, ಯಾವ ರೀತಿ ಫ್ರೈಡ್ ರೈಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ನಿಮ್ಮ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಡಿಶ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.